ಯೆಹೋವನ ಕೆಲಸವನ್ನು ಅಂದ್ರೆ ತಂದೆಯಾದ ಪರಮಾತ್ಮನ ಕೆಲಸವನ್ನು ಅವರು ಲಕ್ಷಿಸರು. ಏನ್ಬೇರೆ ತಾಯಿಯ ಗರ್ಭದಲ್ಲಿ ಅದ್ಭುತವಾಗಿ ದೇವರು ಕೆಲಸ ನಡೆಸಿದ್ದಾರೆ. ತನ್ನ ಅಂಗೈಯಿಂದ ದೇವರು ನಮ್ಮನ್ನು ಚಿತ್ರಿಸಿದ್ದಾರೆ. ಆತನ ಕೆಲಸ ಭೂಮಿ ಉಂಟು ಮಾಡಿದ್ದಾನೆ, ಆಕಾಶ ಉಂಟು ಮಾಡಿದ್ದಾನೆ, ದೊಡ್ಡ ದೊಡ್ಡ ಸೂರ್ಯಗಳನ್ನು ನಮಗೆ ಬೆಳಕಾಗಿ ನಿಲ್ಲಿಸಿದ್ದಾನೆ, ಕೋಟ್ಯಾನು ಕೋಟಿ ನಕ್ಷತ್ರಗಳನ್ನು ಉಂಟು ಮಾಡಿದ್ದಾನೆ. ಇಡೀ ಪ್ರಪಂಚವನ್ನು ಪಂಚಭೂತಗಳನ್ನು ದೇವರು ಉಂಟು ಮಾಡಿ, ದೇವರು ಹೇಳುವಂತ ಮಾತೇನೆಂದ್ರೆ ದೇವರ ಕೆಲಸವನ್ನು ಇವರು ತಿಳಿಯರು. ಇವ್ರಿಗೆ ಈ ದೇಶದಲ್ಲಿ ಮಾಡಿರುವಂತ ಕೆಲಸವಿರ್ಬೋದು, ಈ ಭೂಮಿ ಉಂಟು ಮಾಡುವಂತ ಕೆಲಸ ಇದಿರ್ಬೋದು, ಓಕೆ. ನನಗೆ ಅದ್ಭುತವಾಗಿಯೂ ಅತಿಶಯವಾಗಿ ದೇವರು ತಾಯಿ ಗರ್ಭದಲ್ಲಿ 9 ತಿಂಗಳು ಕೆಲಸ ಮಾಡಿ, ಹಗಲು ಅನ್ನದೇ ರಾತ್ರಿ ಅನ್ನದೇ ನಿನ್ನ ತಾಯಿ ಗರ್ಭದಲ್ಲಿ ನೀನು ಅಂಡಾಳಾಗಿರುವಾಗ ದೇವರು ನಿನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಒಂದೊಂದು ಅಂಗಗಳನ್ನು ಅತಿಶಯವಾಗಿ ರೂಪಿಸುವಾಗ ದೇವರ ಕೆಲಸವನ್ನು ಯಾರು ಅರ್ಥ ಮಾಡ್ಕೋತಲ್ವಂತೆ. ಒಬ್ಬ ಶಿಲೆ ಕೆತ್ತುವವನನ್ನು ನೀನು ವಿಚಾರಿಸು, ಆ ಶಿಲೆ ಕೆತ್ತಬೇಕಾದ್ರೆ ಎಷ್ಟು ರಾತ್ರಿ ಎಷ್ಟು ಹಗಲುಗಳು ಆತನು ಕಷ್ಟಪಟ್ಟಿರ್ತಾನೆ. ಎಷ್ಟು ರಾತ್ರಿ ಎಷ್ಟು ಹಗಲು ಒಬ್ಬ ಶಿಲೆ ಕೆತ್ತುವಂತ ಕಲಾಕಾರ ಅಂತೀವ, ಕಲಾವಿದ ಅಂತೀವ, ಆತನನ್ನು ವಿಚಾರಿಸು. ಆ ಬಣ್ಣ ಬಣ್ಣದ ಗೊಂಬೆಗಳನ್ನು, ಬಣ್ಣ ಬಣ್ಣದ ಚಿತ್ರದ ಪ್ರಾಣಿಗಳನ್ನು ಆತನು ಕೆತ್ತಬೇಕಾದರೆ ಅಥವಾ ಒಂದು ಶಿಲೆಯನ್ನು ಕಲ್ಲಾಗಿ ನಿಲ್ಲಿಸಬೇಕಾದರೆ ಒಂದು ಆ ಮಾಡುವಂತ ಕೆಲಸಗಾರನ ಬಳಿ ಹೋಗಿ ಕೇಳು, ಆತನ ಕಷ್ಟ ಎಂತದ್ದು. ದೇವರು ಪ್ರತಿ ಮಾನವರ ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸ್ತಾ ಇದ್ದಾನೆ ಸ್ವಂತ ಕೈಗಳಿಂದ. ದೇವದೂತರಿಗೆ ಅಪ್ಪಣೆ ಕೊಟ್ಟು ಕೆಲಸ ಮಾಡಿಸ್ತಾ ಇಲ್ಲ. ಸ್ವತಃ ದೇವರೇ ಅಂಗೈಯಲ್ಲಿ ದೇವರು ಚಿತ್ರಿಸ್ತಾ ಇದ್ದಾನೆ ತಾಯಿಯ ಗರ್ಭದಲ್ಲಿ. ನಿನ್ನನ್ನು ನನ್ನನ್ನು ಪ್ರತಿಯೊಂದು ತಾಯಿ ಗರ್ಭದಲ್ಲಿ ಒಂದು ದಿನಕ್ಕೆ ಎಷ್ಟು 1000 ಜನ ಇರ್ಬೋದು ಡೆಲಿವರಿ, ಅಷ್ಟು 1000 ಜನಕ್ಕೂ ದೇವರು ತನ್ನ ಕೈಯಿಂದ ರೂಪಿಸ್ತಾ ಇದ್ದಾನೆ, ಕೆತ್ತುತ್ತಾ ಇದ್ದಾನೆ. ಕಣ್ಣು ನನ್ನ ಮಗಳಿಗೆ ಈ ರೀತಿ ಇರಬೇಕು, ಹುಬ್ಬು ನನ್ನ ಮಗಳಿಗೆ ಈ ರೀತಿ ಇರಬೇಕು, ತುಟಿಗಳು ನನ್ನ ಮಗಳಿಗೆ ಈ ರೀತಿ ಇರಬೇಕು, ಮೂಗು ಈ ರೀತಿ ಇರಬೇಕು, ಕಣ್ಣು ಈ ರೀತಿ ಆಗಬೇಕು, ನನ್ನ ಮಗನಿಗೆ ಕೂದಲು ಈ ರೀತಿ ಇರಬೇಕು, ಕಿವಿಗಳು ಈ ರೀತಿ ಇರಬೇಕು ಅಲ್ವಾ. ಮೀಸೆ ಬರುವಂತ ಜಾಗ ಇಷ್ಟಕ್ಕೆ ಮಾತ್ರ ಮೀಸೆ ಬರಬೇಕು ಅಲ್ವಾ. ಎಷ್ಟು ಅದ್ಭುತವಾಗಿ ಆಲೋಚನೆ ಮಾಡಿ ಅಂಗಾಲಿಂದ ಹಿಡಿದು ನಡುನತ್ತಿಯವರೆಗೂ ದೇವರು ರೂಪಿಸಿ ಮಾನವ ಜನ್ಮವನ್ನು ಮನುಷ್ಯರಿಗೆ ಕೊಟ್ಟಿರುವಾಗ ಮನುಷ್ಯನು ಏನಾಗ್ತಾ ಇದ್ದಾನಂತೆ. ಮನುಷ್ಯನು ಕಿನ್ನರಿ, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷರಸ ಇವುಗಳೇ ಅವರ ಔತಣಗಳ ಸೊಬಗು. ಯೆಹೋವನ ಕೆಲಸವನ್ನು ಅವರು ಲಕ್ಷಿಸರು. ಆತನ ಹಸ್ತ ಕಾರ್ಯವನ್ನು, ಕೈಯಿಂದ ಮಾಡಿದಂತ ಹಸ್ತ ಕಾರ್ಯವನ್ನು ಆಲೋಚಿಸರು. ಯಾವನಾದರೂ ಈ ದೇಹವೆಂಬುವಂತ ಈ ದೇವಾಲಯವನ್ನು ನಮಗೆ ಕೊಟ್ಟಿರುವಂತಹ ಪರಮಾತ್ಮನು ಯಾರು ನಮಗೆ ಕೈ ಕೆಲಸ ಮಾಡಿ ರೂಪಿಸಿದರು, ಯಾರು ನಮ್ಮನ್ನು ಅದ್ಭುತವಾಗಿ ರೂಪಿಸಿದರು ಅಂತ ಈ ದಿನದವರೆಗೂ ಮನುಷ್ಯನು ದೇವರನ್ನು ಕಂಡುಕೊಳ್ಳದೆ ಹೋಗಿದ್ದಾನೆ. ಈತನ ಜೀವನದಲ್ಲಿ ಯಾಕೆ ನಿಜವಾದ ಸ್ವತಂತ್ರವಿಲ್ಲವೆಂದರೆ ಈತನು ಪಾಪಕ್ಕೆ ಖೈದಿಯಾಗಿದ್ದಾನೆ, ಪ್ರೇಮಕ್ಕೆ ಖೈದಿಯಾಗಿದ್ದಾನೆ, ವ್ಯಭಿಚಾರಕ್ಕೆ ಖೈದಿಯಾಗಿದ್ದಾನೆ, ಕುಡುಕುತನಕ್ಕೆ ಖೈದಿಯಾಗಿದ್ದಾನೆ, ಇಸ್ಪಿಟಾಟಕ್ಕೆ ಖೈದಿಯಾಗಿದ್ದಾನೆ, ಚಾಡಿ ಹೇಳುವುದರಲ್ಲಿ ಖೈದಿಯಾಗಿದ್ದಾನೆ, ಕೊಲೆ ಮಾಡುವುದರಲ್ಲಿ ಖೈದಿಯಾಗಿದ್ದಾನೆ. ಪ್ರೇರೆ, ಇದು ನಿಜವಾದ ಬಂಧನದಿಂದ ಬಿಡಿಸತಕ್ಕಂಥ ನಿಜವಾದ ಸ್ವತಂತ್ರ ಇಲ್ಲಿ ಇದೆ. ಎಲ್ಲಿದೆ? ಇದರಿಂದ ನೀನು ಬಿಡುಗಡೆ ಆಗ್ಬೇಕು. ಈ ಪಾಪದ ಅಮಲಿನಿಂದ ಎಚ್ಚೆತ್ತು ನೀನು ಹೊರಗಡೆ ಬರಬೇಕು. ಜೈಲಿಂದ ಹೊರಗಡೆ ಬಂದಾಗ ಹೊಸ ಜೀವನ ಇಷ್ಟಪಡ್ತೀವಲ್ವಾ? ಜೈಲಿಂದ ಹೊರಗಡೆ ಬರೋದಕ್ಕೆ ಇಷ್ಟಪಡ್ತಾನಲ್ಲ ಮನುಷ್ಯ. ಈಗ ನೀನಾಗಿರುವಂತ ಮನುಷ್ಯನು ಪಾಪದ ಅಮಲಿನಲ್ಲಿ ಖೈದಿಯಾಗಿದ್ದೀಯ. ನಿನಗೆ ಗೊತ್ತು, ಈ ಪಾಪ ಮಾಡಿದರೆ ನನಗೆ ಶಿಕ್ಷೆ ಸಿಗುತ್ತೆ, ಈ ಪಾಪ ಮಾಡಿದರೆ ನನಗೆ ಹಣ ವೆಚ್ಚವಾಗುತ್ತೆ, ಈ ಪಾಪ ಮಾಡಿದರೆ ನಾನು ಸಾಲ ಮಾಡಬೇಕಾಗುತ್ತೆ, ಈ ಪಾಪ ಮಾಡಿದರೆ ನನ್ನ ಹೆಂಡತಿ ಮಕ್ಕಳು ನನ್ನಿಂದ ದೂರ ಆಯ್ತಾರೆ, ಈ ಪಾಪ ಮಾಡಿದರೆ ಇನ್ನೊಬ್ಬರು ನನ್ನನ್ನು ಹೊಡೆದು ಸಾಗಿಸಿದ್ದಾರೆ, ಈ ಸುಳ್ಳನ್ನು ಹೇಳಿದರೆ ನನಗೆ ಭಯಂಕರ ಶಿಕ್ಷೆ ಐತೆ ಅಂತ ಗೊತ್ತಿದ್ರೂ ಅದನ್ನು ಮಾಡದಂತೆ ಹೊರಗಡೆ ಬರಲಾರದಂತ ಒಂದು ಬಂಧನ ನಿನ್ನನ್ನು ಹಿಡಿದಿಟ್ಟಿದೆ ಮನುಷ್ಯ.